ಯಾವತ್ತಾದರೂ ಬಿಸ್ಕೆಟ್ ಜಾಮು ತಿನ್ನೋದನ್ನ ನೋಡಿದ್ದೀರಾ? ನೋಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿದ್ದಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಬೇಜಾರು ಮಾಡಬಾರ್ದು ಆ್ಯಂಡ್ ಕಂಟಿನ್ಯೂ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅನ್ನೋ ಕಾರಣದಿಂದ ನಾನೊಂದು ಡಿಸಿಷನ್ ತೊಗೊಂಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಫ್ರೆಂಡ್ ಬಂದುಬಿಟ್ಟು ಓದ್ತೀನಿ ಅಂತ ಬುಕ್ ಓಪನ್ ಮಾಡಿದ್ಲು, ಹಂಗೆ ಬುಕ್ ಮುಚ್ಚಿಟ್ಟು ಮಲ್ಕೊಂಬಿಟ್ಲು. ಅದಾದಮೇಲೆ ನಮ್ಮ ಫ್ರೆಂಡ್ ರೂಪ ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ಲು. ಅವಳನ್ನ ಮಾತಾಡ್ಸ್ಕೊಂಡು ನಾವು ಕಾಲೇಜಿಗೆ ಹೋಗಿ ಬಂದ್ವಿ. ಸಂಜೆ ಬಂದು ನೋಡಿದರೆ ಬಸ್ ನೋಡ್ಬೇಕು ಕಣ್ರಿ, ಎಷ್ಟು ಜನ! ಯಪ್ಪ, ನನಗೆ ಜನ ನೋಡಿಬಿಟ್ಟೆ ಸಾಕಾಗೋಗ್ಬಿಡ್ತು. ಆ್ಯಂಡ್ ಅದಾದಮೇಲೆ ನಾನೊಂದು ಡಿಸಿಷನ್ ತೊಗೊಂಡಿದ್ದೀನಿ ಅನ್ನಲ್ಲ, ಅದು ಏನು ಅಂದರೆ, ಡಿಸಿಷನ್ ಏನು ಅಂದರೆ 30 ಡೇಸ್ ಚಾಲೆಂಜ್ನ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಕಮೆಂಟ್ ಮಾಡಿ 30 ಡೇಸ್ ಚಾಲೆಂಜ್ ತೊಗೊಳೋದು ಹೇಗಿರುತ್ತೆ ಆ್ಯಂಡ್ ಅದು ಓಕೆನಾ ನಿಮಗೆ ಅಂತ ಹೇಳ್ಬಿಟ್ಟು. ಇದಾದಮೇಲೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದರೆ ನನ್ನ ತಂಗಿ ನನಗೇನಾದ್ರು ತಿನ್ನೋಕ್ಕೆ ಮಾಡಿಕೊಡ್ಲೇಬೇಕು ಅಂದ್ಲು. ನಾನು ಅದಕ್ಕೆ ಎಲ್ಲ ತರಕಾರಿ ಹೆಚ್ಕೊಡ್ತೀನಿ, ನೀನೇ ಮಾಡು ಅಂತ ಹೇಳಿದೆ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಚಪಾತಿನೆಲ್ಲ ಕಟ್ ಮಾಡಿಬಿಟ್ಟು ವೆಜ್ಜಸ್ ಎಲ್ಲ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಚಪಾತಿ ಹಾಕಿ ಕಲ್ಸ್ಕೊಂಡು ತಿಂದರೆ ಮುಗೀತು. ಚಪಾತಿ ನೂಡಲ್ಸ್ ರೆಡಿಯಾಗಿ ಹೋಗುತ್ತೆ. ಚಪಾತಿ ನೂಡಲ್ಸ್ ಮಾಡಿದ್ಮೇಲೆ ಏನಾದರೂ ಸ್ವೀಟ್ ತಿನ್ನಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಬ್ರೆಡ್ ಜಾಮ್ ಹಚ್ಕೊಂಡು ತಿನ್ನೋದು ನೋಡಿದ್ದೀರಾ? ನೋಡಿರಿ, ನಾವು ಬಿಸ್ಕೆಟ್ ಜಾಮ್ ಹಚ್ಕೊಂಡು ತಿಂತಾಯಿದ್ದೀವಿ. ಅದೇನೋ ಗೊತ್ತಿಲ್ಲ, ಬ್ರೆಡ್ ಇದ್ದಿಲ್ಲ ಅಂತ ಬಿಸ್ಕೆಟಿಗೆ ಜಾಮ್ ಹಚ್ಕೊಂಡು ತಿಂದ್ಬಿಟ್ವಿ. ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ 30 ಡೇಸ್ ಚಾಲೆಂಜ್ ಅಕ್ಸೆಪ್ಟ್ ಇದ್ದರೆ ಓಕೆ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.